ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರು. ಆದ್ಮೇಲೆ ಇಲ್ಲೊಬ್ಬರು ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಒಂದು ಪಕ್ಷನ ಏನೋ ಮಾಡ್ಕೊಂಡಿದ್ದಾರೆ. ಅದರ ಅಧ್ಯಕ್ಷರವರು ರವಿ ಕೃಷ್ಣಾರೆಡ್ಡಿ ಅಂತೇಳಿ ಒಂದಷ್ಟು ಏನೋ ಪತ್ರಿಕೆಯಲ್ಲಿ ಅಲ್ಲೆಲ್ಲಿ ಬಂದಂಥ ಒಬ್ಬ ಯೋಗ್ಯರು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡುವಂಥವ್ರು ತೆಗೆದುಕೊಂಡಷ್ಟು ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು ಅಂತ ಇಟ್ಕೊಂಡು ಆ ರವಿ ಕೃಷ್ಣಾರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಏನದ, ಜನಸಾಮಾನ್ಯರು ಏನು ಮಾತಾಡ್ತಾರೆ, ಅವ್ರ ಅಭಿಪ್ರಾಯನ ಕೇಳೋದು ಇಲ್ಲಿ ಉದ್ದೇಶ ಇಷ್ಟ ಮತ್ತೇನಿಲ್ಲ. ನಾವು ದೊಡ್ಡವ್ರು ಮಾತಾಡಿದ್ದು, ಯಾರು ದೇವೇಗೌಡರು ಮಾತಾಡಿದ್ರು, ರಾಮಕೃಷ್ಣ ಹೆಗಡೆ ಮಾತಾಡಿದ್ರು, ಇವತ್ತಿಲ್ಲ ಪಾಪ ರಾಮಕೃಷ್ಣ ಹೆಗಡೆ ಅಥವಾ ನಮ್ಮ ಸಿದ್ದರಾಮಯ್ಯರು ಮಾತಾಡೋದು, ಮತ್ತು ಯಾರೋ ಮಾತಾಡೋದು ಭಾಳ ಮಾತಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಜನಸಾಮಾನ್ಯರು ಇದ್ದಿದ್ದಲ್ಲಿ ಒಂದು ಸ್ವಲ್ಪ ರೆಕಗ್ನೈಸ್ ಆದಂಥವ್ರ ಬಗ್ಗೆ ಅವ್ರ ಮಾತಿನ ಬಗ್ಗೆ ಒಂದಿಷ್ಟು ನಿಮ್ಮ ಜೋಡಿ ಚರ್ಚೆ ಮಾಡಬೇಕು, ಅದರಿಂದ ಏನೋ ಒಂದಿಷ್ಟು ಹೆಲ್ಪ್ ಆಗ್ಬೋದು ಅಂತೇಳಿ ಆ ದಿಶೆಯಲ್ಲೇ ರವಿ ಕೃಷ್ಣಾರೆಡ್ಡಿ ಅವರು ಮಾತಾಡಿದ್ದು. ಅದರಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಕಟ್ಕೊಂಡಿದ್ದಾರೆ ಅದರ ಅಧ್ಯಕ್ಷರು. ಅವರದಿಂದವರ ಈ ಪೊಲೀಸ್ ಇಲಾಖೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಈ ಯಾವುದೇ ಇಲಾಖೆ ಇರಲಿ, ಬರೀ ಪೊಲೀಸ್ ಒಂದಲ್ಲ, ಎಲ್ಲ ಇಲಾಖೆಗಳು, ಕಂದಾಯ ಇಲಾಖೆ ಇರಲಿ, PWD ಇರಲಿ, ಮತ್ತೊಂದು ಇರಲಿ, ಮುಗಿದೊಂದು ಇರಲಿ, ನೀರಾವರಿ ಇರಲಿ, ಕೃಷಿ ಇರಲಿ, ಯಾವ ಡಿಪಾರ್ಟ್ಮೆಂಟ್ ಹೋಗ್ರಿ, ಅಲ್ಲಿ ನಿಮಗೆ ಎದುರಿಗೆ ಬರುವ ಅಧಿಕಾರಿಗಳು ಹೆಚ್ಚು ಕಡಿಮೆ ಭ್ರಷ್ಟರು ಇರ್ತಾರೆ ಅನ್ನೋದು ಎಲ್ಲ ಮಾತೇ ಇಲ್ಲ. ಯಾಕಂದ್ರೆ ಇವತ್ತು ಇಡೀ ವ್ಯವಸ್ಥೆನ ಭ್ರಷ್ಟಗೊಂಡ್ಬಿಟ್ಟದ್ರಿ. ಭ್ರಷ್ಟಾಚಾರ ಇಲ್ಲ, ನಾ ಮಾಡೋದಿಲ್ಲ ಅಂತಂದ್ರೆ ಅವನು ಒಂದು ವಿಚಿತ್ರವಾಗಿ ನೋಡ್ಲಿಕ್ಕೆ